ಮಾನ್ಯ ಶಾಸಕರಲ್ಲಿ ನನ್ನದೊಂದು ವಿನಂತಿ ಏನಪ್ಪಾ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬೆಂಚ್ಗಳ ಕೊರತೆ ಇದೆ, ಹಾಗೂ ಶೌಚಾಲಯ ಇದ್ರೂ ಕೂಡ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಿಸಿಕೊಡಬೇಕಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಮಾನ್ಯ ಶಾಸಕರಿಗೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಈ ಕೊಠಡಿಗಳ ನಿರ್ಮಾಣ ಪ್ರಾರಂಭ ಆಗಿತ್ತು. ಬಹುತೇಕ ಇದು ವಿಳಂಬ ಯಾಕಾಯಿತು ಅನ್ನೋದ್ರ ಬಗ್ಗೆ ಇದೀಗ ತಾನೇ ನನ್ನ ಕ್ಲಾಸ್ ರೂಮ್ ಇನ್ಸ್ಪೆಕ್ಷನ್ ಮಾಡಿದಾಗ ಗೊತ್ತಾಯಿತು. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ವಿದ್ಯಾರ್ಥಿನಿ ಹೇಳ್ತಾ ಇದ್ಲು 8 ತಿಂಗಳಾಯಿತು ಉದ್ಘಾಟನೆ ಆಗಲಿಲ್ಲ. 8 ತಿಂಗಳಲ್ಲಮ್ಮ, 2021 24/12/2021 ಪೂಜೆ ಆಗಿ ಪ್ರಾರಂಭ ಆಗೈತಿ, ಇವತ್ತಲ್ಲ. ಉದ್ಘಾಟನೆ ಆಗಿದ್ದು ಇವತ್ತಾಗೈತಿ. ಯಾಕಂದರೆ ಕೊಠಡಿಗಳು ಯಾಕೆ ವಿಳಂಬ ಆಯಿತು ಇಷ್ಟೊಂದು ಅಂತ ಅನ್ನೋದಕ್ಕೆ ಹಲವಾರು ಕಾರಣಗಳಿರ್ತಾವೆ. ಅದು ಗುತ್ತಿಗೆದಾರರು ಅದು ಅವಧಿ ಕೇವಲ 9 ತಿಂಗಳಲ್ಲಿ ಮುಗಿಸ್ಬೇಕು. ಇಲ್ಲಿ ನಾನು ಕಟ್ಟಡ ಭೂಮಿ ಪೂಜೆ ಮಾಡಿದ್ದೀನಿ, ಈಗಾಗಲೇ ರೆಡಿ ಅದಾವು. ನಾನು ನಾಳೆ ಬಂದು ಉದ್ಘಾಟನೆ ಮಾಡ್ತೀನಿ. ಇದು ಕಾರ್ಯವನ್ನು ನೆರವೇರಿಸುವಂಥದ್ದು. ಈಗ ನಾನು ಪೂಜೆ ಮಾಡಿದ್ದು ರೆಡಿ ಐತಾ? ಇದು ರೆಡಿ ಇತ್ತಾ? ಇನ್ನೂ ಫ್ಯಾನು ಲೈಟನ್ನು ಹಾಕಿಲ್ಲ ವೈನ, ನಿಮಗೆ ಗೊತ್ತಿರಲಿ. ನೀವು ಒಳಗೆ ಹೋದ್ರೆ ಅಂದರೆ ಲೈಟ್ ಇಲ್ಲ, ಫ್ಯಾನ್ ಇಲ್ಲ, ಇವೆಲ್ಲ ಕೊರತೆಗಳಿರ್ತಾವೆ. ನಿಮಗೆ ಗೊತ್ತಾಗಲ್ಲ ಯಾಕೆ ವಿಳಂಬ ಆಯಿತು, ಯಾಕೆ ವಿಳಂಬ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಅದನ್ನ ಹೋಗಿ ನೋಡ್ರಿ, ಎಲ್ಲ ರೆಡಿ ಐತಿ, ತಯಾರೈತಿ. ಇಲ್ಲಿ ನೋಡ್ರಿ, ಯಾಕ್ರಿ ಪ್ರಚಾರ ಎಲ್ಲ ತಯಾರೈತೆ, ಫ್ಯಾನು ಲೈಟು ರೆಡಿ ಅದಾವ, ಇದು ಯಾಕಾಗಿಲ್ಲ? ಹೀಗಿರುತ್ತದು ವ್ಯತ್ಯಾಸ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ವಿಳಂಬ ಯಾಕಾಯಿತು ಅಂದ್ರೆ ಗುತ್ತಿಗೆದಾರರ ಒಂದು ನಿರ್ಲಕ್ಷ್ಯತೆಯಿಂದ ಇವತ್ತು ಆಗಿದೆ. ಅದನ್ನು ನಾನು ಬಂದ ಮೇಲೆ ಅನೇಕ ತಾವು ವಿದ್ಯಾರ್ಥಿಗಳು ಕೂಡ ಮನವಿ ಮಾಡಿಕೊಂಡ್ರಿ. ನಮ್ಮ ಅಶೋಕ್ ಗಂಜಾಳ್ ಅವರು ಹಲವಾರು ಬಾರಿ ನನ್ನ ಹತ್ರ ಮನವಿ ಮಾಡಿಕೊಂಡ್ರು. ನಾನು ಹೇಳಿದೆ, ಪೂರ್ಣ ಆಗೋವರೆಗೂ ಉದ್ಘಾಟನೆ ಮಾಡಬಾರ್ದು. ನಾಳೆ ನೀವೇ ಹೇಳ್ತೀರಿ, MLA ಬಂದು ಉದ್ಘಾಟನೆ ಮಾಡೋದ್ರು ಕೂಡ ಅಲ್ಲಿ ಲೈಟ್ ಇಲ್ಲ, ಫ್ಯಾನ್ ಇಲ್ಲ ಅಂತ ಹೇಳೋರು ನೀವು ಹೊರಗೆ. ತಿಂಗಳ ಅವಧಿ ಇರುತ್ತೆ, 6 ತಿಂಗಳದಲ್ಲೇ ನಾವು ಮುಗಿಸುವಂಥ ಕೆಲಸ ಈಗಾಗಲೇ ಆ ಕಟ್ಟಡ ರೆಡಿ ಐತಿ. ನನಗೆ ಇವತ್ತು ನಮ್ಮ ಅಶೋಕ್ ಗೊಂಜಾಳ್ ಅವರು ಅದು ಮಾಹಿತಿ ಕೊಟ್ಟಿದ್ರೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿಬಿಡ್ತಿದ್ದೆ ನಾನು. ಆದರೆ ಅವರು ಮಾಹಿತಿ ಕೊಡಲಾರ್ದಕ್ಕೆ ನನಗೆ ಉದ್ಘಾಟನೆ ಆಗಿಲ್ಲ. ಯಾಕಂದ್ರೆ ಅವ್ರಿಗೆ ಆದರೂ ಕೂಡ ಇವತ್ತೇನು ಇಲ್ಲಿ ಅನೇಕ ಕೊರತೆಗಳಿದ್ದಾವೆ ನನಗೆ ಗೊತ್ತಿದೆ. ಯಾಕಂದರೆ ಗುಡೂರು ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ಇಲ್ಲಿ ನೋಡಿದೆ, ವಿದ್ಯಾರ್ಥಿನಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕಾಣ್ತಾ ಇದ್ದೀರಿ. ಇದು ಬಹಳ ಸಂತೋಷದ ವಿಷಯ. ಯಾಕಂದರೆ ನಮ್ಮ ಹೆಣ್ಮಕ್ಳು ಇವತ್ತು ಸ್ವತಂತ್ರ ಭಾರತದಲ್ಲಿ ಇವತ್ತು ಸ್ವತಂತ್ರವಾಗಿ ತಾವು ವಿದ್ಯಾಭ್ಯಾಸಕ್ಕೆ ಇವತ್ತೇನು ಹೊರಗೆ ಹೆಜ್ಜೆಯನ್ನು ಹಾಕಿದ್ದೀರಿ. ಇದು ನಿಜವಾಗ್ಲೂ ನಿಮ್ಮ ತಂದೆ ತಾಯಂದಿರಿಗೆ, ನಿಮ್ಮ ಕುಟುಂಬದವರಿಗೆ ನಾನು ಈ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ಹೆಣ್ಮಕ್ಳನ್ನ ಮನೇಲಿ ಕುಂದಿರಿಸ್ಬಾರ್ದು, ಅವ್ರಿಗೂ ಕೂಡ ಸ್ವಾತಂತ್ರ್ಯ ಕೊಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಷ್ಟೊಂದು ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಈ ಕಾಲೇಜಿನಲ್ಲಿ ಸುಮಾರು 450ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿಗಳಿದ್ದೀರಿ. ಬಹುತೇಕ ಇಲ್ಲಿ ನಿಮಗೆ ಆರ್ಟ್ಸು, ಕಾಮರ್ಸು, ಸೈನ್ಸ್ ಇಲ್ಲ. ಸೈನ್ಸ್ PUC ಐತಿ, ಡಿಗ್ರಿ ಬೇಕು ನಿಮಗೆ, ಡಿಗ್ರಿ ಕಾಲೇಜ್ ಬೇಕು. ಲ್ಯಾಬು ಇಲ್ಲ, ಲ್ಯಾಬ್ ಇಲ್ಲ. ನಾನು ಸೈನ್ಸ್ ಸ್ಟೂಡೆಂಟ್ ಆಗಿ
ನಾನು MBBS ಮುಗಿಸಿ ಬಂದೀನಿ. ಅದಕ್ಕೆ ಲ್ಯಾಬು ಭಾಳಷ್ಟು ಅವಶ್ಯಕತೆ, ಯಾಕಂದರೆ ಸೈನ್ಸ್ ಇದ್ದ ಮೇಲೆ ತಮಗೆ ಭಾಳಷ್ಟು ಅವಶ್ಯಕತೆ ಇರುವಂಥದ್ದು. ಅದನ್ನು ಖಂಡಿತವಾಗಿ ಶೀಘ್ರದಲ್ಲೇ 1-2 ತಿಂಗಳಲ್ಲಿ ನಿಮಗೊಂದು ಒಳ್ಳೆಯ ಲ್ಯಾಬನ್ನು ಇಲ್ಲಿ ರಚಿಸಿಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಅದರ ಜೊತೆಗೆ ಒಂದು ಡಿಗ್ರಿ ಕಾಲೇಜನ್ನು ಕೂಡ ತಾವು ಬೇಡಿಕೆಯನ್ನು ಇಟ್ಟಿದ್ದೀರಿ. ಡಿಗ್ರಿ ಕಾಲೇಜನ್ನು ಅದನ್ನು ಕೂಡ ಈಗಾಗಲೇ ನಾವು ಶಿಕ್ಷಣ ಸಚಿವರ ಹತ್ರ ಚರ್ಚೆ ಆಗಿದೆ. ನಮ್ಮ ತಾಲೂಕಿನಲ್ಲಿ ಅನೇಕ ಕಡೆ ಡಿಗ್ರಿ ಕಾಲೇಜ್ ಅವಶ್ಯಕತೆ ಇದೆ. ಮತ್ತು ಇಳಕಲ್ಲಿಗೆ ಈಗಾಗಲೇ ಒಂದು ಮಹಿಳಾ ಡಿಗ್ರಿ ಕಾಲೇಜನ್ನು ಕೂಡ ಇವತ್ತು ಸರ್ಕಾರ ಮಂಜೂರಾತಿ ಮಾಡಿದೆ ಅನ್ನೋ ಮಾತನ್ನು ಕೂಡ ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಗುಡೂರಿಗೂ ಕೂಡ ಒಂದು ಡಿಗ್ರಿ ಕಾಲೇಜನ್ನು ಒಂದು ತರುವಂಥ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಶಿಕ್ಷಕರ ಸಚಿವರ ಜೊತೆಗೆ ಮಾತನಾಡಿ ಅದನ್ನು ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ನಮ್ಮ ಅಶೋಕ್ ಗಂಜಾಲ್ ಅವರು ಈ ಕಾಲೇಜಿನ ಬಗ್ಗೆ ಬಹಳಷ್ಟು ಅತ್ಯಂತ ಒಂದು ಏನು ಹೆಮ್ಮೆಯನ್ನು ಇಟ್ಕೊಂಡಿದ್ದಾರೆ ತಮ್ಮ ಬಗ್ಗೆ, ವಿಶೇಷವಾಗಿ ವಿದ್ಯಾರ್ಥಿನಿಯರ ಬಗ್ಗೆ. ಯಾಕಂದರೆ ಕಳೆದ ವರ್ಷ ಅತ್ಯಂತ ಒಳ್ಳೆಯ ಫಲಿತಾಂಶವನ್ನು ಇವತ್ತು ನಮ್ಮ ಗುಡೂರಿನ ಪದವಿ ಪೂರ್ವ ಕಾಲೇಜು ಇವತ್ತು ಜಿಲ್ಲೆಯಲ್ಲೇ ಇವತ್ತು ಅತ್ಯಂತ ಹೆಗ್ಗಳಿಕೆ ಹೆಸರನ್ನು ಪಡೆದದ್ದು ನಮ್ಮ ಗುಡೂರು ಪದವಿ ಪೂರ್ವ ಕಾಲೇಜ್. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ವೇದಿಕೆ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ತಾವು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ತಾವು ಒಳ್ಳೆಯ ದೇಶದ ಪ್ರಜೆಗಳಾಗಬೇಕು. ಮೊದಲು ನಮ್ಮ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ನಮ್ಮ ದೇಶದ ಬಗ್ಗೆ ಅರಿವಿರಲಾರ್ದಂಥ ಭಾಳಷ್ಟು ಪ್ರಜೆಗಳಿದ್ದಾರೆ. ಅದು ಆಗಬಾರ್ದು. ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅದು ಆಗಬಾರ್ದು. ನಮ್ಮ ಕಾಲೇಜಿನಲ್ಲಿ ಇವತ್ತು ನಮ್ಮ ಏನು ಪ್ರಾಚಾರ್ಯರಾಗಿರ್ಬೋದು, ಉಪನ್ಯಾಸಕರು ಇವತ್ತೇನು ಈ ಸರ್ಕಾರಿ ಕಾಲೇಜಿನಲ್ಲಿ ತಾವು ಅವ್ರಿಗೆ ಬೋಧನೆಯನ್ನು ಮಾಡ್ತೀರಿ. ಇವತ್ತು ನಮ್ಮ ಭಾರತ ದೇಶದ ತತ್ವ ಸಿದ್ಧಾಂತದ ಬಗ್ಗೆ, ಇತಿಹಾಸದ ಬಗ್ಗೆ ಆ ಪುಟಗಳಲ್ಲಿ ತಾವು ಇತಿಹಾಸ ಪುಟಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದರೆ ಅನೇಕ ನಮ್ಮ ವಿದ್ಯಾರ್ಥಿನಿಯರಿಗೆ ಇನ್ನೂ ಕೂಡ ಗೊತ್ತಿಲ್ಲ ನಮ್ಮ ಪ್ರಧಾನಮಂತ್ರಿ ಯಾರು, ನಮ್ಮ ಮುಖ್ಯಮಂತ್ರಿ ಯಾರು, ನಮ್ಮ ದೇಶ ಹೇಗೆ ಯಾವ ವ್ಯವಸ್ಥೆಯಲ್ಲಿ ನಡೀತಾ ಇದೆ, ಸಂವಿಧಾನ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿರಲಾರ್ದಂಥದ್ದು ಪರಿಸ್ಥಿತಿ ನಾನು ನೋಡಿದ್ದೀನಿ ಅನೇಕ ಸಂದರ್ಭದಲ್ಲಿ. ಅದು ಆಗಬಾರ್ದು. ನಮ್ಮ ಪ್ರಜೆಗಳು, ನಮ್ಮ ವಿದ್ಯಾರ್ಥಿನಿಯರು ಎಲ್ಲವನ್ನ ಅರ್ಥ ಮಾಡ್ಕೋಬೇಕು. ಭಾರತ ದೇಶ ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಜಾತ್ಯತೀತ ತಳಹಾದಿ ಮೇಲೆ ರಚಿಸಲಾದಂಥ ದೇಶ. ಅದು ಏಕೈಕ ದೇಶ ನಮ್ಮ ಭಾರತ ದೇಶ ಅನ್ನೋ ಮಾತನ್ನು ಹೇಳ್ತೀನಿ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥವ್ರು ನಾವು. ಯಾಕಂದರೆ ನಾನಾ ಭಾಷೆ, ನಾನಾ ಜಾತಿ, ನಾನಾ ಇವತ್ತು ಧರ್ಮವಿದ್ದರೂ ಕೂಡ ನಾವೆಲ್ಲರೂ ಒಂದಾಗಿ ಇವತ್ತು ಹೆಮ್ಮೆಯಿಂದ ನಡೀತಿರುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದರೆ ಬೇರೆ ದೇಶದಲ್ಲಿ ಭಾಳಷ್ಟು ಧರ್ಮಗಳಿಲ್ಲ, 1, 2, 3 ಧರ್ಮಗಳಿದಾವೆ ಅಷ್ಟೇ. ಆದರೆ ಇಲ್ಲಿ ಎಷ್ಟಿದಾವೆ ಧರ್ಮ, ಎಷ್ಟು ಭಾಷೆಗಳಿದ್ದಾವೆ, ಎಷ್ಟು ದೇವರದಾವೆ ಹೇಳಿರಿ ನೋಡ್ರಿ. ದೇವ್ರಿಗೆ ಗೊತ್ತಿಲ್ಲ, ನಿಮ್ಮ ಮನೆ ದೇವ್ರೇ ಹೌದು, ಅದರ ಐತಿಲ್ಲ ನಿಮ್ಮ ನೆನಪು. ಕಡೆಗೆ ಮನೆ ದೇವ್ರ ನೆನಪಿಟ್ಟುಕೊಡ್ರಿ. ಅದಕ್ಕೆ ಈ ದೇಶದ ಕೀರ್ತಿಯನ್ನು, ಘನತೆಯನ್ನು, ಗೌರವವನ್ನು ಹೆಚ್ಚಿಸಬೇಕು ಒಳ್ಳೆಯ ವಿದ್ಯಾವಂತರಾಗಿ. ಯಾಕಂದರೆ ನಾನಾ ರೀತಿ ತಮ್ಮ ಕನಸುಗಳಿರ್ತಾವೆ. ಯಾರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, IPS ಆಗಬೇಕು, IAS ಆಗಬೇಕು, ಇವೆಲ್ಲ ಒಂದು ಕನಸನ್ನು ಹೊತ್ತಿರುವಂಥ ವಿದ್ಯಾರ್ಥಿಗಳು. ತಾವೆಲ್ಲ ಆ ಭವಿಷ್ಯವನ್ನು ರೂಪಿಸುವುದರಲ್ಲಿ ತಾವು ಅಚಲವಾದ ಛಲದಿಂದ ನಾವು ಮುಂದೆ ನಡೀಬೇಕು. ಯಾಕಂದರೆ ತಮ್ಮ ಛಲ ಅನ್ನೋದು ಬಹಳ ಗಟ್ಟಿಯಾಗಿರಬೇಕು. ಯಾವುದೇ ಆಸೆಗೆ, ಯಾವುದೇ ಒಂದು ಆವಿಷ್ಯಗೆ ಒಳಗಾಗದೆ. ಯಾಕಂದ್ರೆ ನಿಮ್ಮ ತಂದೆ ತಾಯಿಯಂದರು ವಿಶೇಷವಾಗಿ ನಮ್ಮ ಹೆಣ್ಮಕ್ಳ ಮೇಲೆ ಭಾಳಷ್ಟು ಭರವಸೆ ಇಟ್ಟು ಇವತ್ತು ಕಾಲೇಜ್ ಕಳಿಸ್ತಾರೆ. ಹಿಂದೆ ಒಂದು ಕಾಲ ಇತ್ತು, SLC ಅಲ್ಲ 8ನೇ ಲಾಸ್ಟ್, 8th ಲಾಸ್ಟ್ ವಿದ್ಯೆ ಹೆಣ್ಮಕ್ಳಿಗೆ. ಯಾಕ್ರಿ ಕಾಯಿ ಸಾಬ್ರೆ, 8ನೇ ಕ್ಲಾಸ ಲಾಸ್ಟ್ ಹೆಣ್ಮಕ್ಳ ಮನೆಗೆ ಹೊರಗೆ ಬಿಡ್ತಿದ್ದಿಲ್ಲ. ಆದ್ರೆ ಇವತ್ತು ಯಾಕೆ ನಿಮ್ಮನ್ನು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂದ್ರೆ, ಪಾಲಕರು ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮಗೆ ಇವತ್ತು ಈ ಒಂದು ವಿದ್ಯಾಭ್ಯಾಸಕ್ಕಾಗಿ ತಮಗೆ ಕಳಿಸಿದ್ದಾರೆ. ಆ ಭರವಸೆಯನ್ನು ತಾವು ಉಳಿಸ್ಕೋಬೇಕು. ಪಾಲಕರ ಭರವಸೆಯನ್ನು, ತಂದೆ ತಾಯಿಯಂದರ ಒಂದು ಆಶಯವನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ತಾವು ಹೊರಹೊಮ್ಮಿ ಒಳ್ಳೆಯ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವಂಥ ಪ್ರಜೆಗಳಾಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಈ ಒಂದು ಕಟ್ಟಡವನ್ನು
ಈಗಾಗಲೇ ಭಾಳ ಸಂತೋಷದಿಂದ ನಾನು ಉದ್ಘಾಟನೆಗೊಳಿಸಿದ್ದೀನಿ. ಇನ್ನೂ ಕೆಲವೇ ದಿನಗಳಲ್ಲಿ, ಬಹುತೇಕ ಇನ್ನು ಒಂದು ವಾರದಲ್ಲಿ ನಾನು ಆ ಕಟ್ಟಡವನ್ನು ಕೂಡ ಉದ್ಘಾಟನೆಯನ್ನು ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು 2 ತಿಂಗಳಲ್ಲಿ ನಿಮಗೊಂದು ಒಳ್ಳೆಯ ಲ್ಯಾಬನ್ನು ಮಾಡಿಕೊಡ್ತೀನಿ. ಮತ್ತು ಬರೋ ದಿನಗಳಲ್ಲಿ ಖಂಡಿತವಾಗಿ ಇನ್ನೂ ಹಲವಾರು ಬೇಡಿಕೆಗಳಿಟ್ಟಾರ. ಶುದ್ಧ ಕುಡಿ ನೀರು ಘಟಕ ಕೇಳ್ಯಾರ ನಮ್ಮ ಅಶೋಕ್ ಗಂಜಾಳ್ ಅವರು. ಒಂದು ತಕ್ಷಣ ಶುದ್ಧ ಕುಡಿ ನೀರು ಘಟಕವನ್ನು ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಅನುದಾನವನ್ನು ಕೊಟ್ಟು ಅದನ್ನು ಶುದ್ಧ ಕುಡಿ ನೀರು ಘಟಕವನ್ನು ಕೂಡ ಪ್ರಾರಂಭ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು. ಆಸ್ಪತ್ರೆಗೂ ಆಗತ್ತೆ, ನಿಮಗೂ ಆಗತ್ತೆ. ಈ ಎರಡು ಮಧ್ಯರ ಒಂದು ಜಾಗ ನೋಡ್ರಿ. ಹಾಂ, ಬೆಂಚ್ ಒಂದಿಲ್ಲ. ಈಗ ಅಶೋಕ್ ಹೇಳ್ಯಾರ, ಅದನ್ನು ಮಾಡಿಸ್ಕೊಡೋಣ. ಬೆಂಚು ಕೂಡ ನಾನು ಪ್ರಾಚಾರ್ಯರ ಹತ್ರ ಮಾತಾಡಿ ಆ ಬೆಂಚ್ಗಳ ವ್ಯವಸ್ಥೆಯನ್ನು ಕೂಡ ನಾವು ಯಾರ ಕಡೆ ಆದರೂ ದಾನವನ್ನಾಗಿ ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡೋದಕ್ಕೆ ನಾವು ನೋಡ್ತೀವಿ. ಎಲ್ಲಿಯಾದರೂ CSR ಫಂಡು ಅಥವಾ ಯಾವುದೋ ಒಂದು ಫಂಡ್ನಲ್ಲಿ ನೀವು ಬೆಂಚ್ಗಳನ್ನು ಕೂಡ ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಆದರೆ ತಾವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಕಾಲೇಜಿನ ಘನತೆ ಗೌರವವನ್ನು ಹೆಚ್ಚೋದ್ರ ಜೊತೆಗೆ ದೇಶದ ಪ್ರಜೆಗಳಾಗಿ, ಮೊದಲು ನಾನು ಕೇಳೋದು ನೀವು ಒಳ್ಳೆಯ ದೇಶದ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅನ್ನೋ ಮಾತನ್ನು ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು. ಇದು ದೇವಗುಲ, ಏನು ನಮ್ಮ ದೇಶದ ದೇವಗುಲ. ಇದು ನಿಮ್ಮನ್ನು ಒಬ್ಬ ಒಳ್ಳೆಯ ಪ್ರಜೆಯನ್ನು ಮಾಡುವಂಥ ಒಂದು ದೇವರ ಮಂದಿರ ಅಂತ ಭಾವಿಸ್ಬೇಕು ತಾವೆಲ್ಲ. ಆ ಒಂದು ಶ್ರದ್ಧೆಯಿಂದ ತಾವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ನಮ್ಮ ಈ ಒಂದು ಕಾಲೇಜಿನ ಹೆಸರನ್ನು ಘನತೆಯನ್ನು ಹೆಚ್ಚಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯ ಭಾಳ ಆಗಿದೆ. ಯಾಕಂದ್ರೆ ನಿಮ್ಮ ಮುಖ ನೋಡಿದರೆ ಗೊತ್ತಾಗತ್ತೆ ಎಲ್ಲರೂ ಯಾವಾಗ ಬಿಟ್ಟಾರು ಯಾವಾಗ ಓಡೋಗ್ಯವ ಅಂತ ಕುಂತೀರಿ. ಅದಕ್ಕೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ತಮಗೆಲ್ಲರಿಗೂ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ,